ನಮಸ್ತೆ, ಬನ್ನಿ ಇವತ್ತು ನಾನು ಮತ್ತೊಂದು ಅಕ್ಕಿ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಆಲೂಗಡ್ಡೆ ಅಕ್ಕಿ ರೊಟ್ಟಿ ಅಥವಾ ಪೊಟ್ಯಾಟೊ ಅಕ್ಕಿ ರೊಟ್ಟಿ. ಇದನ್ನ ನಾನು ಬಾಣಲೆಯಲ್ಲಿ ಮಾಡ್ಕೊಂಡಿದ್ದೀನಿ. ಇದರಿಂದ ರೊಟ್ಟಿ ತುಂಬಾ ಗರಿಗರಿಯಾಗಿ ಹಾಗೂ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಈ ರೆಸಿಪಿಯನ್ನು ಖಂಡಿತವಾಗಿಯೂ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಬನ್ನಿ ಹಾಗಾದ್ರೆ ನೋಡೋಣ ಇದನ್ನ ಹೇಗೆ ಮಾಡುವುದು ಅಂತ. ಇದಕ್ಕಾಗಿ ನಾನು ತಗೋತಾ ಇದ್ದೀನಿ ಸುಮಾರು 1 ಕಪ್ ಅಷ್ಟು ಅಕ್ಕಿ ಹಿಟ್ಟು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಕಪ್ ಅಷ್ಟು ಚಿರೋಟಿ ರವೆ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ 1/4 ಕಪ್ ಅಷ್ಟು ತೆಂಗಿನ ತುರಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿರುವ ಈರುಳ್ಳಿ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಹಾಗೂ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೆ, ಅದನ್ನ ಹಾಕೊಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದನ್ನ ಗಟ್ಟಿಯಾಗಿ ನಾದ್ಕೊಳ್ಳಿ. ಮೊದಲು ಇದನ್ನ ನೀರ್ ಹಾಕದೇನೆ ಹಾಗೆ ನಾದ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನು ಗಟ್ಟಿಯಾಗಿ ನಾದ್ಕೊಳ್ಳಿ. ನೋಡಿ, ನಮ್ದೀಗ ರೊಟ್ಟಿ ಹಿಟ್ಟು ಗಟ್ಟಿಯಾಗಿ ನಾದ್ಕೊಂಡಾಗಿದೆ. ಇದನ್ನ ಸುಮಾರು ಅರ್ಧ ಗಂಟೆವರೆಗೂ ನೆನೆಯಲು ಬಿಟ್ಬಿಡಿ. ಈಗ ಅರ್ಧ ಗಂಟೆ ಆಗಿದೆ. ಬನ್ನಿ ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಳ್ಳೋಣ. ಇದಕ್ಕಾಗಿ ನಾನಿಲ್ಲಿ ಬಾಣಲೆಗೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ನೀವು ಬೇಕಂದ್ರೆ ಇಲ್ಲಿ ರೊಟ್ಟಿ ಮಾಡಕ್ಕೆ ಪ್ಲಾಸ್ಟಿಕ್ ಶೀಟ್ ಅಥವಾ ಬಾಳೆ ಎಲೆಯನ್ನು ಬಳಸಬಹುದು. ಎಣ್ಣೆಯನ್ನು ಸರಿಯಾಗಿ ಸವರ್ಬಿಟ್ಟು ಆಮೇಲೆ ರೊಟ್ಟಿ ಹಿಟ್ಟನ್ನು ಇಟ್ಟು ಮೇಲ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಸರಿಯಾಗಿ ತಟ್ಕೊಂಡ್ರೆ ಇದು ಬೇಗನೆ ಸ್ಪ್ರೆಡ್ ಆಗುತ್ತೆ. ನೋಡಿ, ಈ ರೀತಿ ಅಕ್ಕಿ ರೊಟ್ಟಿಯನ್ನು ತಟ್ಕೊಂಡ್ಬಿಟ್ಟು ಬನ್ನಿ ಇದನ್ನು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಪ್ರತಿ ಸರ್ತಿ ಅಕ್ಕಿ ರೊಟ್ಟಿ ಬೇರೆ ಬೇರೆಯಾಗಿ ಮಾಡುವಾಗ ನಮ್ದು ಬಾಣ್ಲೆ ಸ್ವಲ್ಪ ಕಾದಿರುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಸ್ವಲ್ಪ ತಣ್ಣೀರಲ್ಲಿ ಹಾಕ್ಬಿಟ್ಟು ನೀರನ್ನ ಅಲ್ಲಾಡಿಸ್ಬಿಟ್ಟು ಮತ್ತೊಂದು ಸರ್ತಿ ಇದನ್ನ ಉಪಯೋಗಿಸಬಹುದು. ಸ್ವಲ್ಪ ಬಾಣ್ಲೆಯನ್ನು ಆಚೆ ಈಚೆ ಅಲ್ಲಾಡಿಸ್ಬಿಟ್ಟು ಇದು ಸರಿಯಾಗಿ ಗರಿಗರಿ ಆಗುವವರೆಗೂ ಬೇಯಿಸಿ. ಆವಾಗ ನಿಮ್ ಬಾಣ್ಲೆಯಿಂದ ಈ ಬೇಗನೆ ಬಿಡಿಸಿಕೊಳ್ಳುತ್ತೆ. ನೋಡಿ, ನಮ್ದೀಗ ಅಕ್ಕಿ ರೊಟ್ಟಿ ತಯಾರಾಯ್ತು. ಆಲೂಗಡ್ಡೆ ಅಕ್ಕಿ ರೊಟ್ಟಿ. ಇದನ್ನ ನೀವು ಕೊಬ್ಬರಿ ಚಟ್ನಿ ಜೊತೆಗೆ ಸರ್ವ್ ಮಾಡಬಹುದು. ಈ ವಿಧಾನವಾಗಿ ನೀವು ಬಾಣ್ಲೆಯಲ್ಲಿ ಒಂದ್ಸರ್ತಿ ಅಕ್ಕಿ ರೊಟ್ಟಿ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿ ಗರಿಗರಿಯಾಗಿರುತ್ತೆ. ಇದನ್ನ ನಾವು ಬಾಣ್ಲೆ ಆಲೂಗಡ್ಡೆ ಅಕ್ಕಿ ರೊಟ್ಟಿ ಅಂತಲೂ ಕರಿಬಹುದು. ಈ ಆಲೂಗಡ್ಡೆ ಅಕ್ಕಿ ರೊಟ್ಟಿ ಹಾಗೂ ಪೊಟ್ಯಾಟೊ ಅಕ್ಕಿ ರೊಟ್ಟಿಯನ್ನು ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಟ್ರೈ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.